ಪ್ರಜ್ವಲಿಸಿತವನ ಚಿತ್ತವೋ ನಿರ್ಧೂಮಾಗ್ನಿಯೊಲು. ದೀಕ್ಷಾ ಕಲ್ಯಾಣ ಸಂಪುಟದ ಪ್ರವೇಶವನ್ನು ನಾವು ಮಾಡ್ತಾ ಇದ್ದೇವೆ. ಸೋಪಾನ ಒಂದು, ಪ್ರಜ್ವಲಿಸಿತು ಅವನ ಚಿತ್ತವು ನಿರ್ಧೂಮ ಅಗ್ನಿಯೊಲು. ಜನ್ಮತಃ ಚೆಲುವ ವರ್ಧಮಾನ ಮಹಾವೀರನು ಬರಲು ನವತಾರುಣ್ಯದ ಹೊಸ್ತಿಲಿಗೆ ಏ ತುಂಬಿದಂತಾಗಿ ಸೌರಭವು ಮೊಗ್ಗಿನಲೇ ಮಾಧುರ್ಯ ಹಣ್ಣಿನಲೇ ಕಂಗೊಳಿಸಿತವನ ಸುಪುಷ್ಟ ದೇಹವು ಬಲು ಸುಂದರರತರಾಗಿ ಇರಲವಗೆ ಚಾರುವದನ ಎಸಳು ನಾಸಿಕ ಪುಷ್ಪದಳದುದರ ಕಮಲ ನೇತ್ರ ಮಂದಾಳೀರ ಹುಬ್ಬು ಮತ್ತ ವಟವೃಕ್ಷದ ಬಲಿಷ್ಠ ಬಿಳರಂದದ ಬಾಹುಗಳು ಶೋಭಿಸಿತವನ ನಿಲುವೋ ಸುರಕಲ್ಪ ವೃಕ್ಷದೊಳು ಉಕ್ಕಿಸೂಸಿರಲು ತಾರುಣ್ಯ ಸೌಂದರ್ಯ ಲಾವಣ್ಯಗಳು ಮಹಾವೀರನಲ್ಲಿಯೇ ಪ್ರಕಾಶಿಸಿತ್ತವನ ತನು ಶಶಿಕಾಂತಿಯಲಿ ಅಂತೆ ಮನೋಹರವಾಗಿರಲವನು ಅತಿಶಯ ಗುಣದಿಂದಲೀ ಅನುಪಮವಾಗಿತ್ತವನ ದೇಹವು ಲೋಕೋತ್ತರ ಚೆಲುವಿನಿಂದಲೇ ನಿರ್ಮಲಗೊಳ್ಳುವುದು ಮಲಿನ ಮನವು ನಿರ್ಮಲಗೊಳ್ಳುವುದು ಮಲಿನ ಮನವೋ ಅವನ ದಿವ್ಯ ರೂಪವನು ದರ್ಶಿಸಿ. ಇಂತು ಸಮಾವೇಶಗೊಂಡಿದ್ದವೋ ಅವನ ವ್ಯಕ್ತಿತ್ವದಲ್ಲಿ ವಜ್ರ ನಿಶ್ಚಲತೆ ಕುಸುಮ ಕೋಮಲತೆ ಪ್ರಭಾಕರ ಪ್ರಖರತೆ ಮತ್ತಾ ಶಶಿ ಶೀತಲತೆಗಳು ಇದ್ದನವನು ಬಲಶಾಲಿ ಎನಿಸಿ ಹಸ್ತಿಯೊಳು ಬಲ ಪರಾಕ್ರಮಿ ಎನಿಸಿ ಕೇಸರಿಯೊಳು ಹಬ್ಬಬ್ಬಬ್ಬ. ದೀಕ್ಷಾ ಕಲ್ಯಾಣ ಸಂಪುಟ ಪಂಚಕಲ್ಯಾಣಗಳಲ್ಲಿ ಬರ್ತಕ್ಕಂಥ ಮೂರನೇ ಕಲ್ಯಾಣ ಇದು. ಮಹಾವೀರ ಮಹಾದರ್ಶನ ಮಹಾಕಾವ್ಯದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಬಹಳ ಮನೋಜ್ಞವಾಗಿ ವರ್ಧಮಾನನ ಬಾಲ್ಯದ ಬಗ್ಗೆ ಉದ್ಘೋಷವನ್ನು ಮಾಡಿದ್ದನ್ನು ನಾವು ಕೇಳಿದ್ವಿ. ಈಗ ಯೌವನದ ಅವನ ರಸನಿಮಿಷಗಳ ಬಗ್ಗೆ ಇಲ್ಲಿ ಆ ಕಾವ್ಯವನ್ನು ಬರೆದಿದ್ದಾರೆ. ಅದನ್ನು ನಾವು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಜನ್ಮದ ಹುಟ್ಟಿನಿಂದಲೇ ಆ ವರ್ಧಮಾನ ಚೆಲುವನಾಗಿದ್ದ. ಅವನು ನವತಾರುಣ್ಯದ ಹೊಸ್ತಿಲಿಗೆ ಬಂದ ಮೇಲೆ 16-18 ವರ್ಷ ಆಯ್ತು ಅವನಿಗೆ. ಅವನ ಆ ಮೊಗ್ಗಿನಲ್ಲಿ ಹೇಗೆ ಸೌರಭ ಇರುತ್ತೋ, ಆ ಹಣ್ಣಿನಲ್ಲಿ ಹೇಗೆ ಮಧುರತೆ ಇರುತ್ತೋ, ಸುಪಷ್ಟ ದೇಹ ಕಂಗೊಳಿಸ್ತಾ ಇದ್ದಂತೆ. ಬಹಳ ಸುಂದರತನಾಗಿ ಮನ್ಮಥನಾಗಿ ಕಾಣಿಸ್ತಾ ಇದ್ದಾನಂತೆ ಮಹಾವೀರ. ಚಾರುವದನ, ಪವಿತ್ರವಾದಂಥ ಮುಖಾಬ್ಜಗಳು, ದುಂಡು ಮುಖ, ಎಸಳು ನಾಸಿಕ, ಅವನ ಮೂಗು ಆ ಗಿಣಿಯ ಮೂಗಿನ ಹಾಗೆ ಇರ್ತಕ್ಕಂಥ ಎಸಳು ನಾಸಿಕ. ನೀವು ಆ ಚಿತ್ರವನ್ನು ಗಮನಿಸ್ಬೋದು. ಆ ಚಿತ್ರಕಾರರು ಆ ಪುಸ್ತಕದ ಆ ಆರಂಭ ಒಂದು ಶೀರ್ಷಿಕೆಯಲ್ಲಿ ಹಾಕ್ಕೊಂಡಿದ್ದಾರೆ. ಪುಷ್ಪದಳದ ಅದರ, ಅವನ ತುಟಿಗಳು ಆ ಪುಷ್ಪದಳದ ಅದರದ ಹಾಗಿತ್ತು. ಕಮಲದಂಥ ನೇತ್ರಗಳು. ಎಲ್ಲ ಲೋಕದಲ್ಲಿ ಕವಿಗಳೆಲ್ಲ ಹೆಣ್ಣಿನ ವರ್ಣನೆಯನ್ನೇ ಜಾಸ್ತಿ ಮಾಡ್ತಾರೆ, ಗಂಡಿನ ವರ್ಣನೆ ಮಾಡೋದಿಲ್ಲ. ನೋಡಿ, ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ಕಮಲ ನೇತ್ರ ಅಂತ ಹೇಳಿ, ಕಮಲ ಮುಖ ಅಂತ ಹೇಳ್ತಾ ಇದ್ದು, ಕಮಲದಂಥ ನೇತ್ರಗಳಂತೆ. ಮಾಂದಳಿರ ಹುಬ್ಬು, ಕಾಮನ ಬಿಲ್ಲಿನಂಥ ಹುಬ್ಬು, ಮತ್ತು ವಟವೃಕ್ಷದ ಬಲಿಷ್ಠ ಬಿಳಂದದ ಬಾಹುಗಳು, ಎರಡು ಅಜಾನ ಬಾಹುಗಳು, ಎರಡು ಅವನ ತೋಳುಗಳು, ಕೈಗಳು ಅತ್ಯಂತ ಮನೋಜ್ಞವಾಗಿತ್ತಂತೆ. ಇವುಗಳಿಂದ ಶೋಭಾಯಮಾನವಾಗಿ ಅವನು ಕಾಣ್ತಾ ಇದ್ದ. ಸುರಕಲ್ಪ ವೃಕ್ಷದೊಳು, ಆ ದೇವಲೋಕದ ಸುರಕಲ್ಪ ವೃಕ್ಷದ ಹಾಗೆ ಕಾಣ್ತಾ ಇದ್ದ. ಅವನ ತಾರುಣ್ಯ ಹುಕ್ಕಿ ಹರಿದಿದೆ. ಸೌಂದರ್ಯ, ಲಾವಣ್ಯ
ಇವೆಲ್ಲವೂ ಕೂಡ ಮಹಾವೀರನಲ್ಲಿ ಪ್ರಕಾಶಿಸಿದೆಯಂತೆ. ಮತ್ತು ಅವನ ಮುಖ ಶಶಿಕಾಂತಿಯಲ್ಲಿ, ಅವನ ದೇಹ ಚಂದಿರನ ಕಾಂತಿಯಲ್ಲಿತ್ತಂತೆ. ಹೀಗೆ ಮನೋಹರವಾಗಿ ಅತಿಶಯ ಗುಣದಿಂದ ಅನುಪಮವಾಗಿತ್ತಂತೆ ಅವನ ದೇಹ ಲೋಕೋತ್ತರವಾದ ಚೆಲುವಿನಿಂದ ಇತ್ತಂತೆ ಅವನ ದೇಹ. ಅವನ ಮಲಿನ ಮ ಅವನ ಮಲಿನವಾದ ಮನಸ್ಸೇ ಇರಲಿಲ್ಲ ಅವನಿಗೆ. ದೇಹ ಎಷ್ಟು ಸುಂದರವೋ ಅವನ ಆತ್ಮ ಎಷ್ಟು ಸುಂದರವೋ ಅಷ್ಟೇ ಸುಂದರ ದಿವ್ಯ ರೂಪ ಆ ಮಹಾವೀರ ಯುವಕನಿಗಿತ್ತು ಅಂಥೇಳಿ ಇಲ್ಲಿ ಮಹಾಕವಿ ಡಾಕ್ಟರ್ ತಾ.ರಾ. ಶೇಖರ್ ಅವರು ಉದ್ಘೋಷ ಮಾಡ್ತಾ ಇದ್ದಾರೆ. ಹೀಗೆ ಅವನ ದೇಹದಲ್ಲಿ ಎಲ್ಲ ಸುಂದರವೂ ಕೂಡ, ಲೋಕದ ಎಲ್ಲ ಸುಂದರವೂ ಕೂಡ ಅವನಲ್ಲಿ ಲೀನವಾಗಿತ್ತಂತೆ. ಅಷ್ಟೇ ಅಲ್ಲ, ಅವನ ವ್ಯಕ್ತಿತ್ವದಲ್ಲಿ, ಅವನ ಪರ್ಸನಾಲಿಟಿ ಬಗ್ಗೆ ಹೇಳ್ತಾರೆ ಇಲ್ಲಿ. ವಜ್ರ ನಿಶ್ಚಲತೆ, ವಜ್ರಾದಪಿ ಕಠಿಣಂ ಅಂತ ಕರಿತೇವೆ. ವಜ್ರ ಬಹಳ ಕಠಿಣ, ಅದನ್ನು ಆ ವಜ್ರವನ್ನು ಹೊಡಿಲಿಕ್ಕೆ ಯಾವುದೂ ಆಗಲ್ಲ. ವಜ್ರದಿಂದ ವಜ್ರವನ್ನೇ ಇದು ಮಾಡಬೇಕು. ವಜ್ರದ ನಿಶ್ಚಲತೆ ಇತ್ತು. ಮತ್ತು ಕುಸುಮ ಕೋಮಲತೆ,